ಒಬ್ಬ ಸಾಮಾನ್ಯ ಮುಖ್ಯಮಂತ್ರಿಯಾಗಿ ಎಲ್ಲರಂತೆ ಅವರು ಗುರುತಿಸಿಕೊಳ್ಳಿಲ್ಲ. ಎಲ್ಲರಿಗಿನ್ನ ಭಿನ್ನವಾಗಿರ್ತಕ್ಕಂಥವರು, ಸಾಮಾಜಿಕ ಕ್ರಾಂತಿಯ ಹರಿಕಾರ, ಮಹಾಮಾನವತಾವಾದಿ, ರಾಜಕೀಯ ಮುತ್ಸದಿಯಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ವಿಶೇಷವಾಗಿ ಅವರ ಯೋಜನೆಗಳ ಬಗ್ಗೆ ಅಥವಾ ಅವರ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಅವರ ಸಾಧನೆಗಳ ಬಗ್ಗೆ ನಾವು ನೋಡೋದಾದರೆ 3 ಕಾಲಘಟ್ಟಗಳಲ್ಲಿ ನಾವು ನೋಡಬೇಕಾಗ್ತದೆ. ಅರಸು ಪೂರ್ವ ಯುಗ, ಅರಸು ಯುಗ ಮತ್ತು ಅರಸು ನಂತರದ ಯುಗ ಅಂತೇಳಿ 3 ಕಾಲಘಟ್ಟಗಳಲ್ಲಿ ನಾವು ನೋಡಿದಾಗ ಇಂದಿನ ನಮ್ಮ ಸಾಮಾಜಿಕ, ರಾಜಕೀಯ ಮತ್ತು ಈ ಸಾಂಸ್ಕೃತಿಕ ಸ್ಥಿತ್ಯಂತರಗಳ ನಡುವೆ ದೇವರಾಜ ಅರಸರವರ ಕೊಡುಗೆ ಏನನ್ನೋದು ನಮ್ಗೆ ಅರ್ಥ ಆಗ್ತದೆ. ಮುಖ್ಯವಾಗಿ ದೇವರಾಜ ಅರಸರವರು ಮುಖ್ಯವಾಗಿ ನಮಗೆ ಯಾಕೆ ಸ್ಮರಣೀಯರಾಗ್ತಾರೆ ಅಂತ ನಾವು ನೋಡ್ತಾ ಹೋದರೆ, ವಿಶೇಷವಾಗಿ ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳೇನಿದೆಯಲ್ಲ ಇವತ್ತು ಕೂಡ ಅವು ಪ್ರಸ್ತುತವಾಗಿದ್ದಾವೆ. ನಾವೊಂದು ಕಡೆ ಹೇಳ್ತೀವಿ, ಸ್ಥಾವರ ಕಳಿಯುವುದು ಜಂಗಮ ಕಳಿವಿಲ್ಲ ಅಂತೇಳಿ. ದೇವರಾಜ ಅರಸರವರು ನಮಗೆ ಯಾಕೆ ಇಲ್ಲಿ ಮುಖ್ಯ ಆಗ್ತಾರೆ ಅಂದರೆ, ವ್ಯಕ್ತಿಯಾಗಿ ನಮಗೆ ಇಲ್ಲಿ ಮುಖ್ಯವಾಗಿಲ್ಲ. ದೇವರಾಜ ಅರಸರವರು ಜಾರಿಗೊಳಿಸಿರ್ತಕ್ಕಂಥ ಕಾರ್ಯಕ್ರಮಗಳೇನಿದೆಯಲ್ಲ ಆ ಕಾರ್ಯಕ್ರಮಗಳು ಇವತ್ತು ಕೂಡ ಶಾಶ್ವತವಾಗಿ ಜಾರಿಯಲ್ಲಿದ್ದು ಕೋಟ್ಯಾಂತರ ಜನರು ಆ ಸವಲತ್ತುಗಳ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಒಳ್ಳೆ ರೀತಿ ಬಳಸ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳು ಕಟ್ಟಿಕೊಂಡಂಥ ಕನಸುಗಳನ್ನು ಈಡೇರಿಸ್ರಿ. ಜೊತೆಗೆ ನಿಮಗೊಂದು ಮಾತನ್ನು ಹೇಳ್ತಾ ಇದ್ದೀನಿ, ನೀವೇನು ಈ ಸಮಾಜಕ್ಕೆ ಕೊಡುಗೆ ಅಂದರೆ ನಿಮಗೆ ಹಿಂದಿನವರ ಕಷ್ಟ ಅರ್ಥ ಆಗಲ್ಲ. ನಿಮ್ಮ ತಂದೆ ತಾಯಿಗಳು ನಿಮಗೆ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ಮುಂದೆ ನೀವು ದೊಡ್ಡವರಾದಿ ಅವ್ರ ವಯಸ್ಸಾದ ಮೇಲೆ ಅವ್ರನ್ನ ಒಳ್ಳೆ ರೀತಿ ನೋಡಿಕೊಂಡು ಅವರನ್ನು ನಾನು ಕಷ್ಟಪಟ್ಟಕ್ಕೆ ನನ್ನ ಮಕ್ಕಳು ಒಂದು ಒಳ್ಳೆ ರೀತಿ ನಮ್ಮನ್ನು ನೋಡಿ ಸಾಕ್ತಾ ಇದ್ದಾರೆ ಅನ್ನೋ ಮನೋಭಾವನೆಯಲ್ಲಿ ನೀವು ಸಾಕಿದರೆ ಒಂದಷ್ಟು ನಿಮ್ಮ ತಂದೆ ತಾಯಿ ಕಷ್ಟಪಡೋದಕ್ಕೆ ಒಂದಷ್ಟು ಕೊಡುಗೆ ಕೊಟ್ಟಂಗಾಗುತ್ತೆ. ಜೊತೆಗೆ ಸಮಾಜದಲ್ಲಿ ಒಂದು ಏನಾದರೂ ಉನ್ನತ ಸ್ಥಾನವನ್ನು ಪಡೆದ್ರೆ ಈ ಹಿಂದುಳಿದ ವರ್ಗ ಇರ್ಬೋದು, ಸಮಾಜದ ಹಿಂದುಳಿತಕ್ಕಂಥ ಯಾವುದೇ ಜನಾಂಗದ ಅಭಿವೃದ್ಧಿಗೆ ನೀವು ಒಂದಷ್ಟು ಕೊಡುಗೆ ಕೊಟ್ಟು ಹೋದರೆ ನೀವು ಕಾಲವಾದರೂ ಕೂಡ ನಿಮ್ಮ ಹೆಸರು ಸದಾ ಇರುತ್ತೆ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ. ಇನ್ನೂ ಮಾತಾಡ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ಸದಾ ದೇವರಾಜ ಅರಸವರು ಅವರ ಸಾಧನೆಗಳ ಮೂಲಕ ಜೀವಂತವಾಗಿ ಇರ್ತಾರೆ, ಈಗೂ ಇದ್ದಾರೆ, ಮುಂದೆ ಕೂಡ ಇರ್ತಾರೆ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ತಮ್ಮ ಅವರು ಒಬ್ಬ ಸಾಮಾಜಿಕ ಪರಿವರ್ತನೆ ಮಾಡಿ ಹಿಂದುಳಿದ ವರ್ಗದವರಿಗೆ ಧ್ವನಿಯಾಗಿ ಇವತ್ತು ಸಾಮಾನ್ಯ ವರ್ಗದವರು ಕೂಡ ಈಗ ರಾಜಕೀಯ, ಆರ್ಥಿಕ, ಸಾಮಾಜಿಕವಾಗಿ ನಾನು ಮುಂದುವರಿದಿದ್ದರೆ ಅದು ದೇವರಾಜ ಅರಸರವರೇ ಕಾರಣ. ಅದು ದುರಂತ ಅಂದರೆ ಅವರು ರಾಜಕಾರಣದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ಹಿಂದುಳಿದ ವರ್ಗದವರು ಕೂಡ ಮೇಲ್ಮಟ್ಟಕ್ಕೆ ತಂದಿದ್ದು. ಆದರೆ ಆ ಜೀವನದ ಕೊನೆಯ ಹಂಚಿನಲ್ಲಿ ಅವರ ಭಾಳ ಸಂಕಷ್ಟದಲ್ಲಿ ಸಿಕ್ಕಿದರು. ಅವರಿಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದಾಗ ಯಾರೂ ಕೂಡ ಅವರ ಬೆನ್ನ ಹಿಂದೆ ನಿಲ್ಲಲಿಲ್ಲ ಅನ್ನೋದು ಕೂಡ ಅಷ್ಟೇ ದುರದೃಷ್ಟಕರ ಸಂಗತಿ. ದೇವರಾಜ ಅರಸರಿಗೆ ಅದೊಂದು ಭಾಳ ನೋವಿನ ವಿಚಾರ. ಇಂಥ ಒಂದು ನಾವು ಈ ದೇವರಾಜ ಅರಸರ ಜಯಂತಿಯನ್ನು ಆಚರಿಸಿದಾಕ್ಷಣ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅವರ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ನಾವೆಲ್ಲರೂ ಕೂಡ ಹಿಂದುಳಿದವರ ದೀನದಲಿತರ ಒಂದು ಉದ್ಧಾರಕ್ಕಾಗಿ ದುಡಿದರೆ ಮಾತ್ರ ಈ ಒಂದು ದೇವರಾಜ ಅರಸರ ಜಯಂತಿ ಮಾಡಲಿಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನನ್ನನ್ನು ಸಭೆಗೆ ಕರೆದು 4 ಮಾತನಾಡಲು ಅವಕಾಶ ಕೊಟ್ಟ ಹಿಂದುಳಿದ ವರ್ಗದ ಎಲ್ಲ ಇಲಾಖೆ